ಹಾಯ್ ಬ್ಯೂಟಿಫುಲ್ ಟ್ವಿನ್ ಸೋಲ್ಸ್. ಈ ವಿಡಿಯೋದಲ್ಲಿ ಎನರ್ಜಿ ವೈಬ್ರೇಷನ್ ಚಾರ್ಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸ್ಪಿರಿಚುವಲಿ ಯಾರೆಲ್ಲ ಅವೇಕನಿಂಗ್ ಆಗ್ತಾ ಇರ್ತೀರಾ ಅವರಿಗೆ ಈ ವಿಷಯ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಿಂದ ನಿಮ್ಮ ಎನರ್ಜೀಸು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗ್ತಾ ಬರುತ್ತೆ. ಮೊದಲಿಗೆ ನೀವು ಯಾವುದೇ ಇನ್ನರ್ ವರ್ಕ್ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಎನರ್ಜೀಸ್ ಯಾವ ಥರ ಇದೆ ಅಂತ ತಿಳ್ಕೊಬೇಕು. ನಂತರ ಮಾತ್ರನೇ ಒಂದೊಂದೇ ಲೋಯರ್ ಎನರ್ಜೀಸ್ನ ನೀವು ಇನ್ನರ್ ವರ್ಕ್ ಮಾಡೋದ್ರ ಮೂಲಕ ರಿಲೀಸ್ ಮಾಡ್ಕೊಂಡು ಬರಬಹುದು. ಈ ಹೋಲ್ ಯೂನಿವರ್ಸ್ ಕಂಪ್ಲೀಟಾಗಿ ವರ್ಕ್ ಆಗ್ತಾ ಇರೋದೇ ಎನರ್ಜಿ ಬೇಸಿಸ್ ಮೇಲೆ. ಸೊ ನೀವು ಅಟ್ ಪ್ರೆಸೆಂಟಲ್ಲಿ ಯಾವ ಎನರ್ಜೀಸಲ್ಲಿ ಇದ್ದೀರಾ ಅಂತ ತಿಳ್ಕೊಂಡು ನಿಮ್ಮನ್ನು ನೀವು ಹೈಯರ್ ಎನರ್ಜೀಸ್ಗೆ ತರೋದು ಹೇಗೆ ಅಂತ ತಿಳ್ಕೊಬೇಕಾಗತ್ತೆ. ಆ್ಯಂಡ್ ನೀವು ಹೈಯರ್ ಎನರ್ಜೀಸಲ್ಲಿ ಇದ್ದಾಗ ಮಾತ್ರ ನೀವು ಏನೇ ಲಾ ಆಫ್ ಅಟ್ರಾಕ್ಷನು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸು ಯೂಸ್ ಮಾಡಿದ್ರೆ ನಿಮಗೆ ವರ್ಕ್ ಆಗ್ತಾ ಬರೋದು. ಸೊ ವೈಬ್ರೇಷನಲ್ ಎನರ್ಜಿ ಚಾರ್ಟ್ನ ನೋಡಿ. ಇಲ್ಲಿ ಎನರ್ಜಿ ಅಂದರೆ ಎಮೋಷನ್ಸ್. ಒಬ್ಬ ವ್ಯಕ್ತಿಯ ಭಾವನೆಗಳು ಮನಸ್ಸಿನೊಂದಿಗೆ ಸೇರಿ ಒಂದೊಂದು ಭಾವನೆಗೂ ಒಂದೊಂದು ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗ್ತಾ ಇರುತ್ತೆ. ನೀವು ನೋಡ್ತಿರೋ ಈ ವೈಬ್ರೇಷನಲ್ ಎನರ್ಜಿ ಚಾರ್ಟಲ್ಲಿ ಕೆಳಗಿಂದ 0 to 250 ಫ್ರೀಕ್ವೆನ್ಸಿವರೆಗೂ ಲೋಯರ್ ಎನರ್ಜೀಸ್ ಅಂತ ಕರೀತಾರೆ. 250 ಆ್ಯಂಡ್ ಎಬೋವ್ ಹೈಯರ್ ಎನರ್ಜೀಸ್ ಅಂತ ಕರೀತಾರೆ. ಫಸ್ಟು ಲೋಯರ್ ಎನರ್ಜೀಸಿಂದ ಸ್ಟಾರ್ಟ್ ಮಾಡೋಣ. ಮೊದಲನೇದು ಶೇಮ್, 0 to 20 ಫ್ರೀಕ್ವೆನ್ಸಿಯಲ್ಲಿ ಇರೋದು. ಶೇಮ್ ಅಂದರೆ ನಾಚಿಕೆ. ಎಲ್ಲ ಎನರ್ಜೀಸ್ ಈ ಚಾರ್ಟಲ್ಲಿ ಏನು ಕಾಣಿಸ್ತಿದೆ ಇದೆಲ್ಲ ಎನರ್ಜೀಸಲ್ಲಿ ಲೋಯರ್ ಎನರ್ಜಿ ಅಂದರೆ ಫಸ್ಟಿಗೆ ಬರೋದೇ ನಾಚಿಕೆ. ಯಾರಾದರೂ ಏನಾದರೂ ಹೇಳಿದಾಗ ಸಣ್ಣ ಪುಟ್ಟ ವಿಷಯಗಳಿಗೆ ನಾಚಿಕೆಯನ್ನು ಪಡ್ಕೊಳ್ಳೋದು, ತಲೆ ಕೆಡಿಸ್ಕೊಳ್ಳೋದು, ಗಾಬರಿ ಆಗೋದು. ಇದರ ಅರ್ಥ ನೀವು 0 to 20 ಫ್ರೀಕ್ವೆನ್ಸಿಯಲ್ಲಿ ಅಂದರೆ ತುಂಬಾ ಲೋಯರ್ ಎನರ್ಜೀಸಲ್ಲಿ ಇದ್ದೀರಾ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಈ ಲೋಯರ್ ಎನರ್ಜೀಸಲ್ಲಿ ಸೆಕೆಂಡ್ ಬರೋದೇ ಗಿಲ್ಟಿ. 20 to 30 ಫ್ರೀಕ್ವೆನ್ಸಿಯಲ್ಲಿ ಇದಿರುತ್ತೆ. ನೀವು ಗಿಲ್ಟಿಯಲ್ಲಿ ಇದ್ದಾಗ ಒಳಗೇನೆ ತಪ್ಪಿತಸ್ಥ ಭಾವ ಜಾಸ್ತಿ ಮೂಡ್ತಾ ಬರೋದು. ಬೇರೆಯವರ ತಪ್ಪಿದ್ರೂ ಕೂಡ ನಿಮ್ಮದೇ ತಪ್ಪು ಅಂತ ನಿಮ್ಮೊಳಗೆ ನೀವು ತುಂಬ ಗಿಲ್ಟಿ ಫೀಲ್ ಆಗ್ತಾ ಇರ್ತೀರಾ. ನೀವು ಯಾವಾಗಲೂ ಗಿಲ್ಟಿ ಫೀಲ್ ಮಾಡ್ತಿರ್ತೀರಾ ಅಂದರೆ ನಿಮ್ಮ ಎನರ್ಜಿ ಬಂದು 20 to 30 ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ. ಇದ್ರ ನೆಕ್ಸ್ಟ್ ಬರೋದು ಅಪತಿ. ಇದು ಕೂಡ ತುಂಬಾ ಲೋಯರ್ ಎನರ್ಜೀಸ್ ಆಗಿರುತ್ತೆ. 30 to 50 ಫ್ರೀಕ್ವೆನ್ಸಿಯಲ್ಲಿ ಇದು ವೈಬ್ರೇಟ್ ಆಗ್ತಿರತ್ತೆ. ಅಪತಿ ಅಂದರೆ ನಿರಾಸಕ್ತಿ. ಯಾರೂ ನಮ್ಮನ್ನು ಅಕ್ಸೆಪ್ಟ್ ಮಾಡಲ್ಲ, ನಮ್ಮನ್ನು ಇಷ್ಟಪಡಲ್ಲ, ನಮ್ಮನ್ನು ಪ್ರೀತಿ ಮಾಡಲ್ಲ, ಯಾರೂ ನಮ್ಮ ಜೊತೆ ಮಾತಾಡ್ತಿಲ್ಲ, ಅವರಿಲ್ಲ ಇವರಿಲ್ಲ, ಇವ್ರು ಆ ಥರ ಹೇಳಿದ್ರು, ಅವ್ರು ಈ ಥರ ಹೇಳಿದ್ರು, ನಾನು ಒಳ್ಳೆಯವಳು ಅಲ್ಲ. ನಮ್ಮೊಳಗೆ ಒಂದು ಇನ್ಕಂಪ್ಲೀಟ್ನೆಸ್ ಬರೋ ಅಂಥದ್ದು, ಯಾವ ವಿಷಯದಲ್ಲೂ ಆಸಕ್ತಿ ಇರೋದಿಲ್ಲ, ಇದು ಏನಾಗುತ್ತೋ ಏನೋ ಅನ್ನೋ ಒಂದು ನೆಗೆಟಿವ್ ಎನರ್ಜಿನ ಫ್ಲೋ ಮಾಡ್ತಾ ಇರೋದು ಕೂಡ ತುಂಬಾ ಲೋಯರ್ ಎನರ್ಜಿ ಆಗಿರುತ್ತೆ. ಇದ್ರ ನೆಕ್ಸ್ಟ್ ಫೋರ್ತಲ್ಲಿ ಬರೋದೇ ಗ್ರೀಫ್. ಗ್ರೀಫ್ ಅಂದರೆ ದುಃಖ, ಕೊರಗೋದು. ಯಾವುದಾದ್ರೂ ಒಂದು ವಿಷಯಕ್ಕೆ ದುಃಖ ಪಡ್ತಾ ಇರೋದು. ಬೇರೆಯವ್ರು ಜಗಳ ಆಡ್ತಾಯಿದ್ರು ನಿಮಗೆ ದುಃಖ ಆಗೋವಂಥದ್ದು. ಅವ್ರು ಹಿಂಗೆ ಮಾಡಿದ್ರು, ಅವ್ರು ಹಂಗೆ ಹೇಳಿದ್ರು, ಪಾಸ್ಟಲ್ಲಿ ಈ ಥರ ಆಯಿತು ಅಂತ ಏನೇನೋ ಥಿಂಕ್ ಮಾಡಿಕೊಂಡು ಮನಸ್ಸಲ್ಲೇ ಕೊರಗ್ತಾ ಇರೋದು. ಇದು ಕೂಡ ತುಂಬಾ ಲೋಯರ್ ಎನರ್ಜಿ. 50 to 75% ಫ್ರೀಕ್ವೆನ್ಸಿನ ಫ್ಲೋ ಮಾಡುತ್ತೆ. ಇದರಿಂದ ನೀವು ಇನ್ನಷ್ಟು ಲೋಯರ್ ಎನರ್ಜೀಸ್ನ ಅಟ್ರಾಕ್ಟ್ ಮಾಡ್ತೀರೇ ಹೊರತು ಹೈಯರ್ ಎನರ್ಜೀಸ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಇದ್ರ ನೆಕ್ಸ್ಟ್ ಬರೋದು ಫಿಫ್ತಲ್ಲಿ ಫಿಯರು. ಫಿಯರ್ ಅಂದರೆ ಭಯ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಯಾರಿಗೆ ತಾನೇ ಭಯ ಇರೋದಿಲ್ಲ, ಎಲ್ಲರಿಗೂ ಭಯ ಇರುತ್ತೆ. ಅದರಲ್ಲೂ ಟ್ವಿನ್ ಫ್ಲೇಮ್ಸು ತಮ್ಮ ಟ್ವಿನ್ ಬಿಟ್ಟೋಗ್ತಾರೆ ಅನ್ನೋ ಭಯ ತುಂಬಾ ಇರುತ್ತೆ. ಹಿಂದೆ ಆಗಿರೋದು ಯಾವುದಾದ್ರೂ ಸಿಚುವೇಶನ್ನ ನೆನೆಸ್ಕೊಂಡು ಸುತ್ತ ಇರೋ ಸೊಸೈಟಿ ನಿಮ್ಮ ಪರಿಸ್ಥಿತಿ ನೋಡಿ ಭಯ ಪಡೋದು, ಅಥವಾ ಮುಂದೆ ಆಗೋದನ್ನು ಈಗಲೇ ನೆನೆಸ್ಕೊಂಡು ಭಯ ಪಡ್ತಾ ಇರೋವಂಥದ್ದು. ಈ ಥರ ಪ್ರತಿಯೊಂದು ವಿಷಯದಲ್ಲೂ ನೀವು ಭಯ ಪಡ್ತಾ ಇದ್ದರೆ ನಿಮ್ಮ ಎನರ್ಜಿ ಬಂದು 75 to 100 ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ. ಈ ಚಾರ್ಟಲ್ಲಿ ನೆಕ್ಸ್ಟ್ ಬರೋದು 6th ಒನ್ ಡಿಸೈರ್. ಡಿಸೈರ್ ಅಂದರೆ ಆಸೆ. ಯಾವಾಗಲೂ ನೀವು ಒಳ್ಳೆಯದನ್ನೇ ಎಲ್ಲರಿಗೂ ಬಯಸ್ತಾ ಇರೋದ್ರಿಂದ ನಿಮಗೆ ಒಳ್ಳೆಯದೇ ಆಗತ್ತೆ, ಒಳ್ಳೆಯದೇ ಮಾಡ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸಲ್ಲಿ ನಿಮಗೆ ಅದು ಬೇಕು ಇದು ಬೇಕು ಅಂದರೆ ಜಾಬ್ ಬೇಕು, ಫ್ರೆಂಡ್ಸ್ ಇದ್ದರೆ ಅವರು ಬೇಕೇ ಬೇಕು ಅಂತ ತಿಳ್ಕೊಳ್ಳೋದು, ಯಾವುದಾದ್ರೂ ವಸ್ತುಗಳ ಮೇಲೆ ಆಸೆ ಹುಟ್ಕೊಳ್ಳೋದು, ಮತ್ತದು 3D ಸಿಕ್ಕೇ ಸಿಗತ್ತೆ ಅಂತ ನೀವು ತಿಳ್ಕೊಂಡು ಸಿಗದೇ ಇದ್ದಾಗ ನೋವು ಪಡೋದು. ಬಟ್ ಇದೆಲ್ಲ ಸಿಗಲೇಬೇಕು ಅಂತ ಇರೋದಿಲ್ಲ. ನೀವು ಆಸೆ ಪಟ್ಟಾಗ ಅದು ಸಿಗದೆ ಹೋದಾಗ ನಿಮಗಾಗೋ ನೋವಿದೆಯಲ್ಲ ಅದು ಅನ್ಬೇರಬಲ್ ಆಗಿರುತ್ತೆ. ಇಂಥ ಎನರ್ಜೀಸಿಂದನೂ ನೀವು ಮೇಲೆ ಬರಬೇಕಾಗತ್ತೆ. ನೀವು ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಸ್ಟಕ್ ಎನರ್ಜೀಸಲ್ಲಿ ಅಲ್ಲೇ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಂಡಿದ್ರೆ ನೀವು ಇನ್ನೂ ಲೋಯರ್ ಎನರ್ಜೀಸ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತಿರ್ತೀರ. ಯಾವಾಗ ನೀವು ಈ ಥರ ಎನರ್ಜೀಸ್ನ ವೈಬ್ರೇಟ್ ಮಾಡ್ತೀರಾ ಆಗ ನಿಮ್ಮ ಬಾಡಿ ಎನರ್ಜಿ 100 to 125 ಫ್ರೀಕ್ವೆನ್ಸಿಲಿ ವೈಬ್ರೇಷನ್ ಆಗ್ತಿರತ್ತೆ. ಸೊ ಇಂಥ ಎನರ್ಜೀಸಿಂದ ಹೇಗೆ ಹೊರ್ಗಡೆ ಬರಬೇಕು ಅಂತ ನಾನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ.
ನೆಕ್ಸ್ಟ್ ಈ ಚಾರ್ಟಲ್ಲಿ ಬರೋವಂಥದ್ದು ಹ್ಯಾಂಗರ್ ಅಂದರೆ ಕೋಪ, ಮುನ್ಸ್ಕೊಳ್ಳೋದು ಅಂತ. ನೀವು ಡೈಲಿ ನಡೆಯುವಂತಹ ಸಿಚುವೇಶನ್ನ ಅಬ್ಸರ್ವ್ ಮಾಡಿ. ನೀವು ಯಾವುದಾದ್ರೂ ಒಂದು ವಿಷಯ ನೀವು ಅಂದ್ಕೊಂಡಿದ್ದ ಥರ ಆಗಿಲ್ಲ ಅಂದರೆ, ಏನಾದರೂ ತಪ್ಪು ನಡೆದಾಗ ಕೋಪ ಮಾಡ್ಕೊತಿರ್ತೀರ, ಇಲ್ಲಾಂದರೆ ಒಬ್ಬರ ಮೇಲೆ ಮುನಿಸ್ಕೊಂಡಿರ್ತೀರ. ಇದರಿಂದ ನೀವು ತುಂಬ ಹೊತ್ತು ಮುನ್ಸ್ಕೊಂಡೇ ಇರ್ತೀರ, ಇಲ್ಲ ಕೋಪ ಮಾಡಿಕೊಂಡೇ ಇರ್ತೀರ. ಆದರೆ ನೀವು ಯೋಚನೆ ಮಾಡಿರಲ್ಲ, ಇದರಿಂದ ನಿಮ್ಮ ಎನರ್ಜಿ ಎಷ್ಟು ಡ್ರೈನ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ. ನಿಮ್ಮ ಆಪೋಸಿಟಲ್ಲಿ ಯಾರಿರ್ತಾರೆ ಅವರಿಗೆ ಆ ಟೈಮಲ್ಲಿ ಅಷ್ಟೇ ಫೀಲ್ ಆಗುತ್ತೆ. ಬಟ್ ಯಾರು ಕೋಪ ಮಾಡ್ಕೊಂಡಿರ್ತಾರೆ ಅವ್ರ ಎನರ್ಜಿನೇ ಜಾಸ್ತಿ ಡ್ರೈನ್ ಆಗ್ತಾ ಬಂದಿರುತ್ತೆ. ಈ ಥರ ನೀವು ತುಂಬ ಹೊತ್ತು ಕೋಪ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಾಡಿ ಫ್ರೀಕ್ವೆನ್ಸಿ 125 to 150 ಫ್ರೀಕ್ವೆನ್ಸಿಯಲ್ಲಿ ಇರುತ್ತೆ. ನಿಮ್ಮ ಎನರ್ಜಿ ಕೂಡ ತುಂಬಾ ಲೋ ಫೀಲ್ ಆಗ್ತಾ ಬರುತ್ತೆ. ನೆಕ್ಸ್ಟು ಲೋಯರ್ ಎನರ್ಜಿ ಬಂದು 8ನೇದು ಪ್ರೈಡ್ ಅಂದರೆ ಹೆಮ್ಮೆ. ಯಾರಾದರೂ ಸ್ವಲ್ಪ ಹೊಗಳಿದ್ರೂ ಅಥವಾ ನಿಮಗೇನಾದರೂ ಸ್ಪಿರಿಚುವಲ್ ಗಿಫ್ಟ್ ಸಿಕ್ಕಾಗ ನಾನು ಮಾಡಿದ್ದು ಅನ್ನೋ ಹೆಮ್ಮೆ ನಿಮಗೆ ಇಮಿಡಿಯೇಟಾಗಿ ಬಂದ್ಬಿಡುತ್ತೆ. ನಿಮ್ಮನ್ನು ನೀವು ಹೊಗಳ್ಕೊಳ್ಳೋದು ಅಥವಾ ಯಾರಾದರೂ ನಿಮ್ಮನ್ನು ಹೊಗಳಲಿ ಅಂತ ಇಷ್ಟಪಡ್ತಾ ಇರೋದು, ಇದು ಕೂಡ ಲೋಯರ್ ಎನರ್ಜಿ 150 to 175 ಫ್ರೀಕ್ವೆನ್ಸಿಲಿ ನಿಮ್ಮ ಬಾಡಿ ಎನರ್ಜಿ ವೈಬ್ರೇಟ್ ಆಗ್ತಾ ಬರುತ್ತೆ. ಬಟ್ ಇದೆಲ್ಲ ಡಿವೈನಿಂದ ಆಗ್ತಾ ಇರುತ್ತೆ, ಅದನ್ನು ನೀವು ಮರ್ತು ಬಿಡ್ತೀರಾ. ಸೊ ಪ್ರೈಡ್ ಎನರ್ಜಿಯಿಂದ ನಾನೇ ಮಾಡಿದ್ದು ಎಲ್ಲ ಅನ್ನೋ ಭಾವನೆಯಿಂದ ನೀವು ಹೊರಗಡೆ ಬರಬೇಕಾಗತ್ತೆ. ನೆಕ್ಸ್ಟ್ ಬರೋದು ಕರೇಜ್. ಈ ಚಾರ್ಟಲ್ಲಿ ಇದು 175 to 200 ಫ್ರೀಕ್ವೆನ್ಸಿ ಲೆವೆಲಲ್ಲಿ ನಿಮ್ಮ ಎನರ್ಜಿನ ವೈಬ್ರೇಟ್ ಮಾಡುತ್ತೆ. ಕರೇಜ್ ಅಂದರೆ ಎದೆಗಾರಿಕೆ, ಲೆವೆಲ್ ಆಫ್ ಎಂಪವರ್ಮೆಂಟ್ ಅಂತ ಕರೀತಾರೆ. ನಿಮ್ಮ ಒಂದು ಓವರ್ ಕಾನ್ಫಿಡೆನ್ಸಿಂದ ನಿಮ್ಮನ್ನು ನೀವು ಗಾಡ್ ಥರ ಫೀಲ್ ಮಾಡಿಕೊಂಡು ಎಲ್ಲ ನನ್ನಿಂದನೇ ಆಗಿದ್ದು, ಇಡೀ ವಿಶ್ವ ನಾನೇ ಕ್ರಿಯೇಟ್ ಮಾಡಿದ್ದು ಅನ್ನೋ ಭಾವ ಕೂಡ ಮೂಡ್ಬೋದು. ಇಂತಹ ಎನರ್ಜಿ ಕೂಡ ಲೋಯರ್ ಎನರ್ಜಿ ಆಗಿರುತ್ತೆ. ಈ ಎನರ್ಜೀಸಿಂದನೂ ನೀವು ಹೊರಗಡೆ ಬರಬೇಕಾಗತ್ತೆ. ನೆಕ್ಸ್ಟ್ ಬರೋದು 10th. ಈ ಚಾರ್ಟಲ್ಲಿ ನ್ಯೂಟ್ರಾಲಿಟಿ ಅಂದರೆ ಕನ್ನಡದಲ್ಲಿ ತಟಸ್ಥತೆ. ಇದು 200 to 250 ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗುತ್ತೆ ನಿಮ್ಮ ಎನರ್ಜೀಸು. ಇಲ್ಲಿ ತನಕ ಯಾವ್ಯಾವ ಎನರ್ಜೀಸು ನೀವು ಆಪ್ರೇಟ್ ಮಾಡ್ತಾ ಬರ್ತಿರ್ತೀರ 250 ಫ್ರೀಕ್ವೆನ್ಸಿವರೆಗೂ, ಅದೆಲ್ಲ ಲೋಯರ್ ಎನರ್ಜೀಸ್ ಆಗಿರುತ್ತೆ. ಅದರಿಂದೆಲ್ಲ ನೀವು ಹೊರಗಡೆ ಬರ್ತಿರ್ತೀರ. ಆದರೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ನಿಮಗೆ. ಯಾವಾಗ ನೀವು ಲೋಯರ್ ಎನರ್ಜೀಸ್ನ ರಿಲೀಸ್ ಮಾಡ್ತಾ ಬರ್ತೀರಾ ಆವಾಗ ನೀವು ನ್ಯೂಟ್ರಾಲಿಟಿಗೆ ಬರ್ತೀರಾ. ಇಲ್ಲಿಂದ ನೀವು ಹೈಯರ್ ಎನರ್ಜೀಸಲ್ಲಿ ಫಸ್ಟ್ ಸ್ಟೆಪ್ಪು ಕಾಲಿಡ್ತೀರಾ. ಎಲ್ಲರೂ ಒಂದೇ, ಬ್ರಹ್ಮಾಂಡದಲ್ಲಿ ಇರೋದೆಲ್ಲ ಈಕ್ವಲ್ಲು, ನಮ್ಮೆಲ್ಲರ ಒಳಗಡೆನೂ ಇರೋದು ಒಂದೇ ಶಕ್ತಿ, ಯಾವುದು ಮೇಲೆ ಅಲ್ಲ, ಯಾವುದು ಕೀಳು ಅಲ್ಲ ಅನ್ನೋ ಭಾವ ನಿಮ್ಮೊಳಗೆ ಮೂಡ್ತಾ ಬರುತ್ತೆ. ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋ ಎನರ್ಜೀಸು ಮತ್ತು ಕಾಣಿಸ್ದೇ ಇರೋ ಎನರ್ಜೀಸ್ ಕೂಡ ಡಿವೈನ್ ಎನರ್ಜೀಸು ಅಂತ ನಿಮಗೆ ಫೀಲ್ ಆಗುತ್ತೆ. ಇಲ್ಲಿಂದ ನಿಮಗೆ ಒಂದು ಚೇಂಜಸ್ ಕಾಣಿಸ್ತಾ ಬರುತ್ತೆ ನಿಮ್ಮ ಲೈಫಲ್ಲಿ. ನೆಕ್ಸ್ಟ್ ಬರೋದು ಈ ಚಾರ್ಟಲ್ಲಿ 11th ವಿಲ್ಲಿಂಗ್ನೆಸ್, ಇಚ್ಛೆ. 250 to 310 ಫ್ರೀಕ್ವೆನ್ಸಿಲಿ ಇದು ವೈಬ್ರೇಟ್ ಆಗುತ್ತೆ ನಿಮ್ಮ ಎನರ್ಜಿ. ವಿಲ್ಲಿಂಗ್ನೆಸ್ ಎನರ್ಜಿಯಲ್ಲಿ ನೀವು ಬಂದಾಗ ಇಡೀ ಯೂನಿವರ್ಸಲ್ಲಿ ನಡೀತಾ ಇರೋದೆಲ್ಲ ಡಿವೈನಿಂದ, ದೇವರೇ ಎಲ್ಲ ನಡೆಸ್ತಾ ಇರೋದು ಅಂತ ನಿಮಗೆ ಅನುಭವಕ್ಕೆ ಬರುತ್ತೆ. ಯಾವಾಗ ಆಟೋಮೆಟಿಕ್ಕಾಗಿ ಲೋಯರ್ ಎನರ್ಜೀಸು ರಿಲೀಸ್ ಆಗ್ತಿರುತ್ತೆ ಆಗ ಈ ಎಲ್ಲ ಅನುಭವಗಳು ನಿಮಗೆ ಆಗ್ತಾ ಬರುತ್ತೆ. ಇದೆಲ್ಲ ಕಂಪ್ಲೀಟಾಗಿ ಡಿವೈನ್ ಪ್ಲ್ಯಾನ್ ಆಗಿರುತ್ತೆ. ನಿಮ್ಮ ಅವೇಕನಿಂಗ್ ಸ್ಟೇಜ್ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಗ್ತಾ ಬರುತ್ತೆ. ನೀವು ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ಇಲ್ಲಿ ಉತ್ತರವನ್ನು ಕೊಡ್ತಾ ಬರ್ತಾರೆ ಡಿವೈನ್, ಯೂನಿವರ್ಸ್, ಏಂಜಲ್ಸ್. ನೆಕ್ಸ್ಟ್ ಬರೋದು ಈ ಚಾರ್ಟಲ್ಲಿ ಅಕ್ಸೆಪ್ಟೆನ್ಸ್ ಅಂದರೆ ಸ್ವೀಕಾರ. 310 to 350 ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗುತ್ತೆ ನಿಮ್ಮ ಎನರ್ಜೀಸು. ನೀವು ಅಕ್ಸೆಪ್ಟೆನ್ಸ್ ಎನರ್ಜಿಗೆ ಬಂದಾಗ ಇಲ್ಲಿ ತನಕ ಆಗಿರೋದೆಲ್ಲ ಒಳ್ಳೆಯದಕ್ಕೆ ಆಗೋದೆಲ್ಲ ಆಗಲಿ ಅಂತ ನೀವು ಯಾವಾಗ ಪ್ರತಿಯೊಂದನ್ನು ಸ್ವೀಕಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಬರ್ತೀರಾ ಆಗ ನೀವು ಅಕ್ಸೆಪ್ಟೆನ್ಸ್ ಎನರ್ಜಿ ಅಂದರೆ 310 to 350 ಫ್ರೀಕ್ವೆನ್ಸಿ, ಹೈಯರ್ ಫ್ರೀಕ್ವೆನ್ಸಿಗೆ ನಿಮ್ಮ ಎನರ್ಜಿ ವೈಬ್ರೇಟ್ ಆಗ್ತಾ ಬರುತ್ತೆ. ಇದೊಂದು ಬ್ಯೂಟಿಫುಲ್ ಎನರ್ಜಿ ಆಗಿರುತ್ತೆ. ನೀವು ಇಲ್ಲಿ ತನಕ ಆಗಿರೋದನ್ನೆಲ್ಲ ರಿಲೀಸ್ ಮಾಡಿ ಅಕ್ಸೆಪ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ನೆಕ್ಸ್ಟ್ ಬರೋದು ಈ ಚಾರ್ಟಲ್ಲಿ 13th ರೀಸನ್ನು, ಕಾರಣ. ಯಾವಾಗ ನೀವು ಅಕ್ಸೆಪ್ಟ್ ಮಾಡ್ಕೊತೀರಾ ಆಗ ಪ್ರತಿಯೊಂದು ಆಗಿರೋದಕ್ಕೆ ಒಂದೊಂದು ಕಾರಣ ಇರುತ್ತೆ ಅಂತ ನಿಮಗೆ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಈ ಥರ ಅನುಭವಕ್ಕೆ ಬಂದಾಗ ನೀವು ರೀಸನ್ ಹುಡುಕ್ತೀರಾ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತೀರಾ. ಇಂಥ ಸಮಯದಲ್ಲಿ ನಿಮ್ಮ ಎನರ್ಜಿ 350 to 400 ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬರೋದು ಈ ಚಾರ್ಟಲ್ಲಿ 14th ಲವ್, ಪ್ರೀತಿ. ಯಾವಾಗ ನೀವು ಎಲ್ಲ ಲೋಯರ್ ಎನರ್ಜೀಸ್ನ ಅಕ್ಸೆಪ್ಟ್ ಮಾಡಿಕೊಂಡು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡು ಬರ್ತಾ ಇರ್ತೀರಾ ಇಲ್ಲಿಂದ ನಿಮಗೆ ಅನ್ಕಂಡೀಷ್ನಲ್ ಲವ್ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಡಿವೈನ್ ಲವ್ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಪ್ರೀತಿಲಿ ಯಾವುದೇ ಥರ ಸ್ವಾರ್ಥ ಇರೋದಿಲ್ಲ. ಇದು ತುಂಬಾ ಹೈ ವೈಬ್ಸ್ ಆಗಿರುತ್ತೆ, ತುಂಬಾ ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ. ನಿಮ್ಮ ಪರ್ಸ್ನಾಲಿಟಿಯಲ್ಲಿ ಟೋಟಲಾಗಿ ಚೇಂಜ್ ಆಗ್ತಾ ಬರುತ್ತೆ. ನಿಮ್ಮ ಎನರ್ಜೀಸು 400 to 500
ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಷನ್ ಆಗ್ತಾ ಬರುತ್ತೆ. ಎಲ್ಲರೂ ಒಂದೇ ಅನ್ನೋ ಭಾವ ಮೂಡಿರೋದ್ರಿಂದ ನೀವು ಅನ್ಕಂಡೀಷ್ನಲ್ ಲವ್ನ ಎಲ್ಲರಿಗೂ ಶೇರ್ ಮಾಡ್ತಾ ಬರ್ತೀರಾ. ನೆಕ್ಸ್ಟ್ ಬರೋದು ಈ ಚಾರ್ಟಲ್ಲಿ 15th ಜಾಯ್, ಸಂತೋಷ, ಹ್ಯಾಪಿ, ಖುಷಿಯಾಗಿರೋದು. 500 to 540 ಫ್ರೀಕ್ವೆನ್ಸಿಲಿ ಇದು ವೈಬ್ರೇಟ್ ಆಗುತ್ತೆ. ಈ ಫ್ರೀಕ್ವೆನ್ಸಿನಲ್ಲಿ ನೀವು ಇದ್ದಾಗ ಪ್ರಪಂಚದಲ್ಲಿ ಅತ್ಯಂತ ಸಂತೋಷವಾಗಿ ನಿಮ್ಮನ್ನು ನೀವು ಇಟ್ಕೊಂಡಿರ್ತೀರ. ಇಲ್ಲಿಗೆ ಬರೋ ಅಷ್ಟರಲ್ಲಿ ನಿಮ್ಮೊಳಗೆ ಒಂದು ಬಿಗ್ ಚೇಂಜಸ್ ತನಗೆ ತಾನೇ ಕ್ರಿಯೇಟ್ ಆಗಿರುತ್ತೆ. ಯಾಕೆಂದರೆ ನೀವು ಎಲ್ಲ ಲೋಯರ್ ಎನರ್ಜೀಸ್ನ ರಿಲೀಸ್ ಮಾಡಿ ಹೈ ವೈಬ್ಸ್ಗೆ ಇಷ್ಟೊತ್ತಿಗೆ ಬಂದಿರ್ತೀರ. ನೆಕ್ಸ್ಟ್ ಬರೋದು ಈ ಚಾರ್ಟಲ್ಲಿ 16th ಪೀಸ್ ಅಂದರೆ ಶಾಂತಿ. 540 to 600 ಫ್ರೀಕ್ವೆನ್ಸಿಯಲ್ಲಿ ನಿಮ್ಮ ಬಾಡಿ ಎನರ್ಜಿ ವೈಬ್ರೇಟ್ ಆಗ್ತಾ ಬರುತ್ತೆ. ನಿಮ್ಮ ಎನರ್ಜೀಸು ಈ ಸ್ಟೇಜಿಗೆ ಬಂದಾಗ ನಿಮಗೆ ಯಾವಾಗಲೂ ಸೈಲೆಂಟಾಗಿರಬೇಕು, ಶಾಂತಿಯಿಂದ ಇರಬೇಕು ಅಂತ ಅನ್ನಿಸ್ತಿರುತ್ತೆ. ಆಧ್ಯಾತ್ಮಿಕದಲ್ಲಿ ಮುಳುಗೋಗಿರ್ತೀರ, ಧ್ಯಾನದಲ್ಲಿ ಮುಳುಗೋಗಿರ್ತೀರ. ಇದು ತುಂಬಾ ಹೈಯರ್ ಎನರ್ಜೀಸ್ ಆಗಿರುತ್ತೆ. ಈಗ ನಿಮ್ಮ ಮುಖದಲ್ಲಿ ಕಾಣಿಸುವಂತಹ ನಗು ಆಗಿರ್ಬೋದು, ಸಂತೋಷ, ಪ್ರೀತಿ ಅದೆಲ್ಲ ಹೈಯರ್ ಎನರ್ಜೀಸಿಂದ ಕೂಡಿರುತ್ತೆ. ಯೂನಿವರ್ಸ್ ಪ್ಲ್ಯಾನ್ ಏನಿರುತ್ತೋ ಅದೇ ಥರ ನೀವು ಈ ಸ್ಟೇಜಿಗೆ ಬಂದಿರ್ತೀರ. ಅದಕ್ಕೆ ಯಾವಾಗಲೂ ನಿಮ್ಮೊಳಗೆ ನೀವು ಶಾಂತಿಯನ್ನು ಅನುಭವಿಸ್ತಾ ಇರ್ತೀರ. ನೆಕ್ಸ್ಟ್ ಬರೋದು ಈ ಚಾರ್ಟಲ್ಲಿ 17th ಎನ್ಲೈಟನ್ಮೆಂಟ್, ಜ್ಞಾನೋದಯ. ನಿಮ್ಮ ಬಾಡಿ ಎನರ್ಜೀಸು 700 ಆ್ಯಂಡ್ ಎಬೋ ಇದ್ದರೆ ನಿಮ್ಮ ಫ್ರೀಕ್ವೆನ್ಸಿ, ಆಗ ನೀವು ಎನ್ಲೈಟನ್ಮೆಂಟನ್ನು ನೋಡ್ಬೋದು. ಇದು ಹೈಯರ್ ಎನರ್ಜೀಸಲ್ಲಿ ಲಾಸ್ಟ್ ಸ್ಟೇಜ್ ಆಗಿರುತ್ತೆ. ಈ ಭೂಮಿ ಮೇಲೆ ಯಾರೆಲ್ಲ ಆಧ್ಯಾತ್ಮಿಕ ದಾರಿಯಲ್ಲಿ ನಡೀತಾ ಇರ್ತಾರೆ ಬಿಕಾಸ್ ಆಫ್ ಡಿವೈನ್ ಪ್ಲ್ಯಾನ್, ಅವರೆಲ್ಲರಿಗೂ ನಿಜವಾದ ಜ್ಞಾನ ಆಗುವಂಥದ್ದೇ ಈ ಫ್ರೀಕ್ವೆನ್ಸಿಗೆ ಬಂದಾಗ. ಈ ಸ್ಥಿತಿಯಲ್ಲಿ ಆಗುವಂತಹ ಜ್ಞಾನೋದಯ ಇದೆಯಲ್ಲ, ಅದನ್ನು ನಾವು ಹೇಳೋದಕ್ಕೆ ಆಗೋದಿಲ್ಲ. ಯಾರು ಅದನ್ನು ಅನುಭವಿಸಿರ್ತಾರೆ ಆ ಕ್ಷಣಗಳನ್ನು ಅವರಿಗೆ ಗೊತ್ತಿರುತ್ತೆ. ಅದರ ಎಕ್ಸ್ಪೀರಿಯೆನ್ಸು ಅದನ್ನು ವರ್ಣಿಸೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಫೈನಲ್ ಆಗಿ ಈ ಸ್ಟೇಜ್ಗೆ ಬರೋ ಅಷ್ಟರಲ್ಲಿ ನಿಮಗೆ ಎಲ್ಲ ಡಿವೈನ್ ಯೂನಿವರ್ಸ್ ತಾನಾಗೇ ತಿಳಿಸ್ಕೊಟ್ಟಿರ್ತಾರೆ ಈ ಬ್ರಹ್ಮಾಂಡದ ಜ್ಞಾನವನ್ನು. ಈಗ ಲಾಸ್ಟಲ್ಲಿ ಟ್ವಿನ್ ಫ್ಲೇಮ್ಸು ಹೇಗೆ ಎಲ್ಲ ಲೋಯರ್ ಎನರ್ಜೀಸಿಂದ ಹೈಯರ್ ವೈಬ್ಸಿಗೆ ಬರೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದು, ನಿಮ್ಮ ಪ್ರಾಬ್ಲಮ್ಸ್ನ ಬೇರೆ ಯಾರ ಜೊತೆನೂ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಡಿವೈನ್ ಜೊತೆ ಮಾತ್ರನೇ ಹೇಳ್ಕೊಳ್ಳಿ. ನಿಮ್ಮ DMನ ಕಂಪ್ಲೀಟಾಗಿ ಲೆಟ್ ಗೋ ಮಾಡಿ. ನೀವು ಯಾವಾಗಲೂ ಡಿವೈನ್ ಮಸ್ಕಲನ್ನು ಥಿಂಕ್ ಮಾಡ್ತಿದ್ರಲ್ಲ, ಆ ಪ್ಲೇಸಲ್ಲಿ ಡಿವೈನನ್ನು ಥಿಂಕ್ ಮಾಡಿ, ಡಿವೈನ್ ಜೊತೆ ಹೇಳ್ಕೊಳ್ಳಿ. ಸೆಕೆಂಡ್ ಒನ್, ಯಾವಾಗಲೂ ಅಕ್ಸೆಪ್ಟೆನ್ಸ್ಗೆ ಬಂದು ಓಲ್ಡ್ ಲೋಯರ್ ಎನರ್ಜೀಸ್ನ ನೀವು ರಿಲೀಸ್ ಮಾಡ್ಕೊಳ್ಳಿ, ಹೀಲಿಂಗ್ ಮಾಡ್ಕೊಳ್ಳಿ, ಪ್ರಾಪರ್ ಹೀಲಿಂಗ್ ಮಾಡ್ಕೊಳ್ಳಿ. ಥರ್ಡ್, ಇನ್ನರ್ ವರ್ಕ್ನ ಕಂಟಿನ್ಯೂ ಮಾಡಿ, ಇಷ್ಟಪಟ್ಟು ಮಾಡಿ, ನಿಮಗೋಸ್ಕರ ಮಾಡ್ಕೊಳ್ಳಿ, ನಿಮ್ಮ DMಗೋಸ್ಕರ ಮಾಡ್ಕೋಬೇಡಿ. ನೆಕ್ಸ್ಟ್ ಫೋರ್ತು, ಯಾವಾಗಲೂ ನೇಚರ್ ಜೊತೆ ಕನೆಕ್ಟ್ ಆಗಿರಿ, ನ್ಯಾಚುರಲ್ ಹೀಲಿಂಗ್ನ ಮಾಡ್ಕೊಳ್ಳಿ. ಫಿಫ್ತ್, ಲೋಯರ್ ಎನರ್ಜೀಸ್ ಪೀಪಲ್ಸಿಂದ ಆದಷ್ಟು ನೀವು ದೂರ ಇರಿ. ನೆಕ್ಸ್ಟ್ ಸಿಕ್ಸ್ತು, ಯಾರು ನಿಜವಾಗ್ಲೂ ಕಷ್ಟದಿಂದ ಇರ್ತಾರೆ, ಯಾವ ಪ್ರಾಣಿ ಪಕ್ಷಿಗಳಿಗೆ ಕಷ್ಟ ಇರುತ್ತೆ ಅವರಿಗೆ ಹೆಲ್ಪ್ ಮಾಡಿ. ಸೆವೆಂತು, ಟೆಂಪಲ್ಗೆ ಯಾವಾಗಲೂ ವಿಸಿಟ್ ಕೊಡೋದನ್ನು ಮರಿಬೇಡಿ. ಯಾವಾಗಲೂ ಒಬ್ಬರೇ ಇರಿ, ಅದರಿಂದ ಆದಷ್ಟು ಪ್ರಾಬ್ಲಮ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಡಿವೈನ್ ಜೊತೆ ಯಾವಾಗಲೂ ನೀವು ಕನೆಕ್ಟ್ ಆಗಿರಿ. ಏಯ್ತು ಬಂದುಬಿಟ್ಟು ಚಿಕ್ಕ ಮಕ್ಕಳ ಜೊತೆ ಯಾವಾಗಲೂ ಆಟ ಆಡಿ, ಪ್ರಾಣಿ ಪಕ್ಷಿಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ನೈನ್ತು, ಒಳ್ಳೆ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಿ. 10th, ಹೈಯರ್ ಫ್ರೀಕ್ವೆನ್ಸಿ ಮ್ಯೂಸಿಕ್ಸ್ನ ಕೇಳಿ, ದೇವರ ಹಾಡುಗಳನ್ನು ಕೇಳಿ, ಅದರಿಂದ ಕೂಡ ನಿಮಗೆ ಹೀಲಿಂಗ್ ಸಿಗತ್ತೆ. 11th, ಬ್ಯಾಡ್ ನ್ಯೂಸ್ನ ನೋಡೋದಾಗಲಿ, ಕೆಟ್ಟದ್ದು ಮಾಡೋದನ್ನು ನೋಡೋದಾಗಲಿ, ಕೇಳೋದಾಗಲಿ, ಮಾಡೋದಾಗಲಿ ಮಾಡಬೇಡಿ. ಬೇರೆಯವ್ರ ಬಗ್ಗೆ ಯಾವತ್ತೂ ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ. ಅವ್ರ ಹಿಂದೆ ಕೆಟ್ಟದಾಗಿ ಮಾತಾಡೋದಕ್ಕೆ ಕೂಡ ಹೋಗಬೇಡಿ. ನೀವು ಮಾಡೋದಿಲ್ಲ, ಆದರೂ ಕೂಡ ಇದನ್ನು ತಿಳ್ಕೊಂಡಿರಬೇಕು. 12th, ಸೆಲ್ಫ್ ಲವ್ ಮಾಡಿ, ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಿ, ನಿಮ್ಮ ಜೊತೆ ನೀವು ಟೈಮ್ನ ಸ್ಪೆಂಡ್ ಮಾಡಿ. ಏನೆಲ್ಲ ಆಗಿದೆ ಅದನ್ನು ಒಂದು ಕಡೆ ಬರ್ಕೊಳ್ಳಿ. ಅದೆಲ್ಲ ಪ್ರಾಬ್ಲಮ್ಸ್ನು ಒಂದು ಕಡೆಯಿಂದ ರಿಲೀಸ್ ಮಾಡ್ಕೊಂಡು ಬನ್ನಿ. ನಿಮ್ಮ ತಲೆಯಿಂದ ಎಲ್ಲದನ್ನು ರಿಮೂವ್ ಮಾಡಿ. ಪ್ರತಿಯೊಂದು ಪ್ರಾಬ್ಲಮ್ಸ್ನು ನೀವು ರಿಲೀಸ್ ಮಾಡ್ತಾ ಬನ್ನಿ ನಿಮ್ಮ ಮೈಂಡಿಂದ. 13th, ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ಳಿ, ಯಾವಾಗಲೂ ಪ್ರೆಸೆಂಟಲ್ಲಿರೋದನ್ನು ಕಲ್ತ್ಕೊಳ್ಳಿ. 14th, ಯಾವಾಗಲೂ ಪ್ರಾಕ್ಟೀಸ್ ಮಾಡಿ ಗ್ರ್ಯಾಟಿಟ್ಯೂಡ್ ಮಾಡೋದನ್ನ. ನಿಮ್ಮ ಸುತ್ತ ಏಂಜಲ್ಸ್ ಇರ್ತಾರೆ, ನಿಮ್ಮ ಸುತ್ತ ಒಂದು ಡಿವೈನ್ ಎನರ್ಜಿ ಇರುತ್ತೆ, ಅವರಿಗೆಲ್ಲ ನೀವು ಗ್ರ್ಯಾಟಿಟ್ಯೂಡ್ನ ಸೆಂಡ್ ಮಾಡಿ. ಮತ್ತು ನಿಮಗೆ ಯಾರೆಲ್ಲ ಇನ್ಫಾರ್ಮೇಷನ್ ಈ ಪ್ರೆಸೆಂಟಲ್ಲಿ ಕೊಡ್ತಿರ್ತಾರೆ ಅವರಿಗೆಲ್ಲ ಗ್ರ್ಯಾಟಿಟ್ಯೂಡ್ನ ಸೆಂಡ್ ಮಾಡಿ. ನಿಮ್ಮ ಗುರುಗಳು ಯಾರಿರ್ತಾರೆ ಅವರಿಗೆ ನೀವು ಗ್ರ್ಯಾಟಿಟ್ಯೂಡ್ನ ಸೆಂಡ್ ಮಾಡಿ. ನಿಮಗೆ ನೀವು ಗ್ರ್ಯಾಟಿಟ್ಯೂಡ್ನ ಸೆಂಡ್ ಮಾಡ್ಕೊಳ್ಳಿ. ಯಾವಾಗಲೂ ಪೀಸ್ಫುಲ್ಲಾಗಿರಿ. 15th, ಯಾವಾಗಲೂ ಸೈಲೆಂಟಾಗಿರಿ, ಅನ್ನೆಸೆಸರಿ ಮಾತಾಡೋದಕ್ಕೆ ಹೋಗಬೇಡಿ, ಶಾಂತವಾಗಿರಿ, ಮೆಡಿಟೇಷನ್ನ ಕಂಟಿನ್ಯೂ ಮಾಡಿ.
ನಿಮ್ಮನ್ನು ನೀವು ಆದಷ್ಟು ಖುಷಿಯಾಗಿ ಇಟ್ಕೊಳ್ಳಿ. ಬೇರೆ ಯಾರೇ ನೆಗೆಟಿವ್ ಪೀಪಲ್ ಬಂದರೆ ಅವಾಯ್ಡ್ ಮಾಡಿ. 16th ನೀವು ಥರ್ಡ್ ಪಾರ್ಟಿ ಬಗ್ಗೆ ಮಾತಾಡೋದಕ್ಕೆ ಹೋಗಬೇಡಿ. ಅವ್ರನ್ನ ನೆನಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅವ್ರ ಕೆಲಸನ ಅವರಿಗೆ ಮಾಡೋದಕ್ಕೆ ಬಿಡಿ. ನಿಮ್ಮ ಕೆಲಸನ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ಅಂದರೆ ಡಿವೈನ್ ಮಸ್ಕಲೈನ್ಗೆ ಅವೇಕನಿಂಗ್ ಆಗೋದೇ ಥರ್ಡ್ ಪಾರ್ಟಿ ಅಥವಾ ಅವರ ಕಾರ್ಮಿಕ್ ಪರ್ಸನ್ಸಿಂದ. ಸೊ ನೀವು ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವಾಗಲೂ ನಿಮ್ಮ ಬಗ್ಗೆ ಮಾತ್ರನೇ ಯೋಚನೆ ಮಾಡಿ. ಈ ವಿಡಿಯೋ ತುಂಬಾ ಲಾಂಗ್ ಆಗಿರೋದ್ರಿಂದ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕಮ್ಮಿಂಗ್ ವೀಡಿಯೋಸಲ್ಲಿ ಲೋಯರ್ ಎನರ್ಜೀಸ್ನ ಹೇಗೆ ರಿಲೀಸ್ ಮಾಡಬೇಕು ಹೀಲಿಂಗ್ ಮಾಡಿಕೊಂಡು ಅಂತ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್.